ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಒಂದು ಟಾಪ್ ಕಟ್ಟಿಂಗ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಫಸ್ಟ್ ಕೆಲವೊಂದಷ್ಟು ಇಲ್ಲಿ ಅಳತೆಗಳನ್ನ ತೊಗೊಂಡಿದ್ದೀನಿ. ಪೂರ್ತಿ ಉದ್ದ ಒಂದು 35, ಎದೆಯ ಸುತ್ತಳತೆ 30, ಭುಜ 13, ತೋಳಿನ ಉದ್ದ 19 ಮತ್ತು ಸೊಂಟದ ಉದ್ದ 17 ಅಂತ ಒಂದಷ್ಟು ಮೆಷರ್ಮೆಂಟ್ಸ್ ನಿಮ್ಮ ಅಳತೆ ಪ್ರಕಾರ ಇದನ್ನು ತೊಗೋಬೇಕು. ಇದಾದಮೇಲೆ ಪೇಪರ್ ಮೇಲೆ ಯಾವ ಥರ ಮಾರ್ಕ್ ಮಾಡಿಕೊಂಡು ಯಾವ ಥರ ಕಟ್ ಮಾಡಬೇಕು ಅಂತ ನಾನೀಗ ತೋರಿಸ್ಕೊಡ್ತೀನಿ. ಇಲ್ಲಿ ನಮಗೆ ನೋಟ್ಸ್ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ನಾನು ಇಲ್ಲಿ ಒಂದು ಡೈಗ್ರಾಮಲ್ಲಿ ಯಾವ ಥರ ಬರ್ಕೊಂಡು ಅದು ಮೆಜರ್ಮೆಂಟ್ಸ್ನೆಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ. ಅದನ್ನೇ ಸೇಮ್ ನಾನೀಗ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತೀನಿ. ನೋಡಿ, ಈಗ 2 ಪೇಪರ್ನ ತೊಗೊಂಡಿದ್ದೀನಿ. ಒಂದು ಫ್ರಂಟ್ ಪಾರ್ಟ್ಗಾಗಿ, ಒಂದು ಬ್ಯಾಕ್ ಪಾರ್ಟ್ಗಾಗಿ. ಈ ಥರ ಹಿಂಗೆ ಮಧ್ಯೆ ಮಡಿಸ್ಕೊಂಡಿದ್ದೀನಿ, ಯಾಕಂದರೆ ನಮಗೆ ಲೆಂತ್ ಬೇಕಲ್ವ, ಅದಕ್ಕೋಸ್ಕರ ಈ ಥರ ಮಡಿಸ್ಕೊಂಡಿದ್ದೀನಿ. ಈಗ 2 ಈಕ್ವಲ್ ಆಗಿ ಇಟ್ಕೋಬೇಕು. ನೀವು ಬಟ್ಟೆ ಆದ್ರೂ ಇದೇ ಥರ ಮಡಿಸ್ಕೊಂಡು ಈಕ್ವಲ್ ಆಗಿ ಈ ಥರ ಇಟ್ಕೋಬೇಕು. ಆವಾಗ ನಿಮಗೆ ಕಟ್ಟಿಂಗ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ, ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ. ನನಗೆ ಆ್ಯಕ್ಚುಲಿ ನಾನು ತೊಗೊಂಡಿರೋದು ಬಂದು ಉದ್ದ 35 ಇಂಚು, ಬಟ್ ಪೇಪರ್ ನನಗೆ ಅಷ್ಟು ಸಾಕಾಗಲ್ಲ. ಸೊ ನಾನು ನಿಮಗೆ ಸೆಂಟಿಮೀಟರಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿಂದ ಮೆಷರ್ ಮಾಡ್ಕೊಂಡು ಬರಬೇಕು. 36 ಅಂದರೆ ನನಗೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 2 ಇಂಚು ಇದಕ್ಕೆ ಮಡ್ಸೋಕ್ಕೆ ಅಂತ ಈ ಥರ ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು 36, ಇಲ್ಲಿಗೆ ಇದೊಂದು 2 ಇಂಚು ಮಡ್ಸೋಕ್ಕೆ ಅಂದರೆ ಒಂದು 38 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಸೊಂಟದ ಉದ್ದ ಒಂದು 17 ತೊಗೊಂಡಿದ್ದೀನಿ, ಅಲ್ಲಿಗೊಂದು ಮಾರ್ಕ್ ಹಾಕೋಬೇಕು. ಹಾಗೆ ಈಗ ಆರ್ಮೋಲ್ನ ಇಳಿಸೋಕ್ಕೆ ಒಂದು 9 ತೊಗೊಂಡಿದ್ದೀನಿ, ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಈ ಕಡೆ ಮೇಲ್ಗಡೆ ವಿಡ್ತ್ ಏನಿರುತ್ತಲ್ಲ ಅದನ್ನ ತೊಗೋತಾ ಇದ್ದೀನಿ. ಈಗ ಅದಕ್ಕೂ ಮುಂಚೆ ನಾನು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಎಲ್ಲ ಎಷ್ಟು ತೊಗೋಬೇಕು ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ನನಗೆ ಬರೀ ಒಂದು 2 ತೊಗೋತಾ ಇದ್ದೀನಿ, ಫ್ರಂಟ್ ಒಂದು 4 ತೊಗೋತಾ ಇದ್ದೀನಿ. ಹಾಗೆ ಇದು ನೆಕ್ದು ವಿಡ್ತ್ ಇರುತ್ತಲ್ಲ ಅದನ್ನ ಒಂದು 3.5 ತೊಗೋತೀನಿ, 3.5 ತೊಗೋತಾ ಇದ್ದೀನಿ. ಆಮೇಲೆ ಕಂಪ್ಲೀಟ್ ಅಗಲ ಏನಿರುತ್ತಲ್ಲ ಅದನ್ನು ಒಂದು 7 ಸೆಂಟಿಮೀಟರ್ ತಗೋತಾ ಇದ್ದೀನಿ. ಇಲ್ಲಿ 3.5, ಇದು 2.5, 3.5 ಆಯಿತು. ಇಲ್ಲಿಂದ ಒಂದು 7 ತಗೋತೀನಿ. ಆಮೇಲೆ ಇಲ್ಲಿ ಆರ್ಮೋಲ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿಂದ ಒಂದು 9 ತಗೋತೀನಿ. 9ರಿಂದ ಸುಮ್ಮನೆ ಹಿಂಗೆ ಒಂದು ರಫಾಗಿ ಮಾರ್ಕು. ಆಮೇಲೆ ನೆಕ್ಕನ್ನು ಅಷ್ಟೇ ಹಿಂಗೊಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ 9 ತೊಗೊಂಡಿದ್ದೀವಲ್ವ, ಆಮೇಲೆ ಇಲ್ಲಿಂದ 7 ಇರುತ್ತಲ್ಲ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ಇದೆಲ್ಲನೂ ಜಾಯಿನ್ ಮಾಡಬೇಕು. ಆಮೇಲೆ ಇಲ್ಲೂ ಅಷ್ಟೇ ಒಂದು ಇಲ್ಲಿ ಸೊಂಟದ ಉದ್ದ ತೊಗೊಂಡಿದ್ವಲ್ಲ ಅಲ್ಲಿಗೊಂದು 9ಕ್ಕೆ ಮಾರ್ಕ್ ಮಾಡಿಕೊಂಡು, ಆಮೇಲೆ ಒಂದು 3/4 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಜಾಯಿನ್ ಮಾಡಬೇಕು. ಅವಾಗ ಮಾರ್ಕ್ ಮಾಡಿರ್ತೀವಲ್ವ ಆರ್ಮೋಲ್ದು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಕೂಡ ಈ ಥರ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡ್ಮೇಲೆ ಇದರ ಸೆಂಟರ್ಗೆ ಇಲ್ಲೊಂದು ಪಾಯಿಂಟ್ ಹಾಕೋಬೇಕು. ಆಮೇಲೆ ಇಲ್ಲಿಂದ ಇದು ಸ್ಟ್ರೇಟಾಗೇ ಬಂದು ಇಲ್ಲಿ ಒಂಚೂರು ಹಿಂಗೆ ಕರ್ವ್ ಬರುತ್ತೆ. ಆಮೇಲೆ ಇಲ್ಲಿ ಒಂದು 3/4 ಇಂಚ್ಗೆ ನಾವು ಶೋಲ್ಡರ್ನ ಈ ಥರ ಹಿಂಗೆ ಇಳಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿಂದ ನಿಮಗೆ ಇದು ಬ್ಯಾಕ್ ನೆಕ್ ಆಯಿತು. ಫ್ರಂಟ್ಗೆ ಒಂಚೂರು ಸ್ವಲ್ಪ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಪಾರ್ಟ್ ಮತ್ತು ಈ ಪಾರ್ಟ್ ಎರಡು ಈಕ್ವಲ್ ಆಗಿರಬೇಕು. ಇಲ್ಲಿ ಇನ್ನೊಂದೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಹಿಂಗೊಂದು ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಬರುತ್ತೆ. ಇದು ನೋಡಿ, ಈ ಥರ ಬರುತ್ತೆ ಶೋಲ್ಡರ್. ನೆಕ್ಸ್ಟು ಇದು ಸ್ವಲ್ಪ ಹಿಂಗೆ ಶೇಪ್ ಕೊಡೋಕ್ಕೋಸ್ಕರ ಒಂದು 3/4 ಇಂಚ್ ಈ ಥರ ಹಿಂಗೆ ಒಳಗೆ ತಗೋತಾ ಇದ್ದೀವಿ. ಇದಾದಮೇಲೆ ಇದೇನಿರುತ್ತಲ್ಲ ಇದು ಬಾಟಮ್ ಆಗಿರುತ್ತೆ. ಇದನ್ನು ಅಷ್ಟೇ ಅಗಲ ನಮಗೆ ಒಂದು 11 ತಗೊಂಡಿದ್ದೀವಿ. ಇದು ಸೆಂಟಿಮೀಟರ್ ಆಗಿರೋದ್ರಿಂದ ಒಂಚೂರು ಕಮ್ಮಿ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಇಂಚಸಲ್ಲಿ ತೊಗೊಂಡಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ಈ ಪಾಯಿಂಟಿಂದ ಇಲ್ಲಿಗೆ ಒಂದು 3/4 ಇಂಚ್ ಹಿಂಗೆ ಬಿಟ್ಕೊಂಡು ಇಲ್ಲೊಂದು ಈ ಥರ ಕರ್ವ್ ಕೊಡಬೇಕಾಗತ್ತೆ. ಆಮೇಲೆ ಈ ಮೇಲೆ ಪಾಯಿಂಟಿಂದ ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನ ಕಟ್ ಮಾಡೋಣ.
ಇಲ್ಲಿ ಕೆಳಗೆಲ್ಲ ಕಟ್ಟಿಂಗ್ ಏನು ಕಷ್ಟ ಆಗಲ್ಲ. ಫಸ್ಟು ಕಟ್ ಮಾಡೋಕ್ಕೂ ಮುಂಚೆ ನಿಮ್ಮದು ಬಟ್ಟೆ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಎರಡು ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಂಡು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎರಡೂ ಬಟ್ಟೆ ಅಥವಾ ಈ ಥರ ಪೇಪರ್ನ ಸೇರಿಸಿನೇ ಹಿಂಗೆ ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಒಂಚೂರು ಇಲ್ಲಿ ಕರ್ವ್ ಶೇಪ್ ಕೊಟ್ಟು ನೆಕ್ಸ್ಟ್ ಸೇಮ್ ಇದೇ ಥರ ಕಟ್ ಮಾಡ್ತಾ ಹೋಗಬೇಕು. ಮಾರ್ಕ್ ಮಾಡಿರ್ತೀವಲ್ವ ಅದನ್ನೇ ಸೇಮ್ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಬೇಕು. ಇಲ್ಲಾಂದರೆ ಈ ಥರ ಪೇಪರ್ ವ್ಯತ್ಯಾಸ ಆದರೆ ಒಂದೊಂದು ಶೇಪ್ ಬರುತ್ತೆ. ಈಗ ಫಸ್ಟು ಹೊರಗಡೆ ಲೈನ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ, ಎರಡು ಪೇಪರ್ ಸೇರಿಸಿ. ಇಲ್ಲೂ ಅಷ್ಟೇ, ನೆಕ್ಕು ಅಷ್ಟೇ, ಇದು ಹಿಂದ್ಗಡೆದು ಒಂದು ಹಿಂಗೆ ಕಟ್ ಮಾಡಿಬಿಟ್ರೆ ಇದು ಮುಗ್ದೋಗುತ್ತೆ. ಸೊ ಇದೇನಿರುತ್ತಲ್ಲ ಇದು ಹಿಂದ್ಗಡೆ ಪಾರ್ಟ್ ಆಗುತ್ತೆ. ಸೊ ಮುಂದ್ಗಡೆ ಪಾರ್ಟ್ಗೆ ನಾವು ಒಂಚೂರು ಶೇಪ್ ಕೊಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿ. ಈ ಎಡ್ಜಸ್ಸು ಮತ್ತು ಮೇಲ್ಗಡೆ ಎಡ್ಜಸ್ಸು ಎರಡು ಈಕ್ವಲಾಗಿ ಬರಬೇಕು. ಇಷ್ಟು ಕೊಟ್ಟರೆ ಸಾಕು. ಇಲ್ಲೂ ಅಷ್ಟೇ, ಇದು ಫ್ರಂಟ್ ನೆಕ್ಕಿಗೆ ಈಗ ಇಲ್ಲಿ ನಾನು ರೌಂಡ್ ಕೊಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಯಾವ ಶೇಪ್ ಬೇಕಿದ್ರೂ ಕೊಡ್ಬೋದು. ನೋಡಿ ಈ ಥರ ಇರುತ್ತೆ. ಈಗ ಇದು ಜೋಡಿಸಿದಾಗ ನೋಡಿ ಒಂದು ಬ್ಯಾಕ್ ಮತ್ತು ಒಂದು ಫ್ರಂಟ್ ಆಗಿರುತ್ತೆ. ಇಲ್ಲಿ ನೀವು ವ್ಯತ್ಯಾಸನ ನೋಡ್ಬೋದು. ಈ ಥರ ಹಿಂಗೆ ಸ್ವಲ್ಪ ಶೇಪ್ ಬಂದಿರುತ್ತೆ. ಆಮೇಲೆ ಇಲ್ಲೂ ನೆಕ್ಕು ಅಷ್ಟು ಹಿಂಗೆ ಶೇಪ್ ಬಂದಿರುತ್ತೆ. ಆಮೇಲೆ ಇಷ್ಟೇ ಸಿಂಪಲ್ ಆಗಿದೆ ಇದು ಟಾಪ್ ಕಟ್ಟಿಂಗ್. ಈಗ ಸ್ಲೀವ್ಸ್ ಕಟ್ಟಿಂಗ್ ಯಾವ ಥರ ಅಂತ ನೋಡೋಣ. ಸ್ಲೀವ್ಸ್ ಕಟ್ಟಿಂಗು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಈ ಥರ ಎರಡು ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಜೋಡಿಸ್ಕೊಂಡು ಇಟ್ಕೋಬೇಕು. ಇದೆರಡೂ ಪೇಪರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಈಕ್ವಲ್ ಆಗಿರಲಿ. ಫಸ್ಟು ನಾನು ಉದ್ದ ಇಲ್ಲಿ 20 ತಗೋತಾ ಇದ್ದೀನಿ. ಟೋಟಲ್ 20 ಅಥವಾ 21 ತಗೋತಾ ಇದ್ದೀನಿ. ಇದು ಸೆಂಟಿಮೀಟ್ರ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಇದರಲ್ಲಿ ಒಂದು ಸೆಂಟಿಮೀಟರ್ ಅಥವಾ 1 ಇಂಚು ಅರ್ಧ ಇಂಚು ಮಡ್ಸೋಕ್ಕೆ ಹೋಗುತ್ತೆ. ನೆಕ್ಸ್ಟು ಅಗಲಕ್ಕೆ ಎಷ್ಟು ತಗೋತಾ ಇದ್ದೀನಿ ಅಂದರೆ ಒಂದು 7.5 ಹಿಂಗೆ ತಗೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿಂದ ನಮಗೆ ಅದು ಶೋಲ್ಡರ್ ಬರುತ್ತಲ್ಲ ಅಲ್ಲಿಗೆ 2.5 ಸಾಕು. ರಫಾಗಿ ಒಂದು ಈ ಥರ ಸ್ಟ್ರೈಟ್ ಲೈನ್ ಎಳ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಫುಲ್ ಸ್ಲೀವ್ಸ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಉದ್ದ ಜಾಸ್ತಿ. ಇದು 9 ಇದೆ ಅಲ್ವಾ, 4.25 ಒಂದು ಮಾರ್ಕು, 2.25 ಇಲ್ಲಿಗೊಂದು ಸುಮ್ಮನೆ ಒಂದು ರಫಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಒಂದು 5 ನಮ್ಮದು ತೋಳಿಂದ ಸುತ್ತಳತೆ ಒಂದು 5 ಅಂತ ಸುತ್ತಳತೆ ಇತ್ತು ಅಂದರೆ ಇಲ್ಲಿಗೆ ಹಿಂಗೆ ಒಂದು ಮಾರ್ಕ್ ಮಾಡಿಕೊಂಡು, ಸುತ್ತಳತೆ 10 ಇದ್ದರೆ ಇಲ್ಲಿ ಹಾಫ್ ಮಾತ್ರ ತಗೊಂಡು ಇಲ್ಲೊಂದು 5ಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಓಕೆ ಆಯ್ತಲ್ವ. ಈಗ ಇದು ತುಂಬಾ ಇಂಪಾರ್ಟೆಂಟ್. ಈ ತೋಳಿರುತ್ತಲ್ಲ ಇದು ಫಸ್ಟ್ ಮೇಲೆ ಬಂದುಬಿಟ್ಟು ಒಂದು ಈ ಥರ ಸುಮ್ಮನೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಇಳಿಸ್ಬೇಕು. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಈ ಥರ ಕರು ತಗೊಂಡು ಹಿಂಗೆ ಕೆಳಗೆ ಇಳಿಸಿ ನೆಕ್ಸ್ಟ್ ಈ ಪಾಯಿಂಟಿಂದ ಸ್ವಲ್ಪ ಹಿಂಗೆ ಜಾಯಿನ್ ಆಗಬೇಕು. ಈ ಪಾಯಿಂಟು ಎರಡು ಈಕ್ವಲ್ ಆಗಿರಬೇಕು, ಅಂದರೆ ಮಾತ್ರ ನಮಗೆ ಹೊಲಿಯೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಇದ್ರದ್ದು ಕಟಿಂಗ್ ನೋಡೋಣ. ಇದನ್ನು ಅಷ್ಟೇ ಎರಡು ಬಟ್ಟೆ ಪ್ರಾಪರಾಗಿ ಹಿಂಗೆ ಇಟ್ಕೊಂಡು ಕಟಿಂಗ್ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಈಸಿ ಇದೆ ಇಲ್ಲಿದು ನೋಡಿ. ಇದರಲ್ಲೂ ಅಷ್ಟೇ ಈ ಎತ್ತರವಾಗಿ ಇದು ಮಾರ್ಕ್ ಮಾಡಿರ್ತೀವಲ್ಲ ಇದು ಬ್ಯಾಕ್ ಸೈಡ್ ಬರುತ್ತೆ. ಫ್ರಂಟ್ಗೆ ಒಂಚೂರು ಇದು ಶೇಪ್ ಏನು ಕೊಟ್ಟಿರ್ತೀವಲ್ವ ಅದು ತೊಗೋಬೇಕಾಗತ್ತೆ. ಈಗ ಇದ್ರೂ ಅಷ್ಟೇ ನೀವು ಹಿಡ್ಕೊಳ್ಳೋವಾಗ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ಎರಡೂ ಸ್ಲೀವ್ಸ್ಗೂ ಮುಂಭಾಗ
ಸ್ವಲ್ಪ ಈ ಥರ ಹಿಡ್ಕೊಂಡು ಕಟ್ ಮಾಡಬೇಕು. ನೋಡಿ ಈ ಥರ ಇರುತ್ತಲ್ಲ, ಸೇಮ್ ಇಲ್ಲಿ ಒಂಚೂರು ಈ ಥರ ಹಿಂಗೆ ಶೇಪ್ ಕೊಡಬೇಕಷ್ಟೇ. ಈಗ ಇದು ಈ ಕಡೆ ಸ್ಲೀವ್ಸ್ ಬರುತ್ತೆ, ಇದು ಈ ಕಡೆ ಸ್ಲೀವ್ಸ್ ಬರುತ್ತೆ. ಸೊ ಇದು ಓಪನ್ ಇರೋದು ಫ್ರಂಟಲ್ಲಿ ಬರುತ್ತೆ, ಹಿಂಗೆ ಹೈ ಇರೋದು ಬ್ಯಾಕಲ್ಲಿ ಬರುತ್ತೆ. ತುಂಬ ಇಷ್ಟೇ ಸಿಂಪಲ್ ಆಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.